ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೀಪ್ ಲೈಟ್. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಒಳ್ಳೆ ಒಂದು ರೆಸ್ಟೋರೆಂಟ್ ಹೋಗೋಣ, ತುಂಬಾ ಟೈಮ್ ಸ್ಪೆಂಡ್ ಮಾಡೋಣ, ಅಥವಾ ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗೋಣ ಅಂತಿದ್ರೆ ಖಂಡಿತವಾಗಿ ಈ ಜಯನಗರ್ ಅಲ್ಲಿರೋ ಸಬ್ಸ್ ರೆಸ್ಟೋರೆಂಟ್ ನ ಚೂಸ್ ಮಾಡಬಹುದು. ಇದು ಕಂಪ್ಲೀಟ್ ಆಗಿ ವೆಜ್ ಬುಫೆ ರೆಸ್ಟೋರೆಂಟ್ ಆಗಿದ್ದು 40ರಿಂದ 45 ತರಹದ ಐಟಮ್ಸ್ ಇರುತ್ತೆ. ಸ್ಟಾರ್ಟರ್ಸ್ ಇಂದ ಹಿಡಿದು ಮೇನ್ ಕೋರ್ಸ್, ಚಾಟ್ಸ್, ಡೆಸರ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ, ಪಿಜ್ಜಾ, ನ್ಯಾಚೋಸ್ ಎಲ್ಲಾನು ಇದೆ. ಏನೇನಿದೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೇಕರಿ ಐಟಮ್ಸ್ ಇದೆ. ಬ್ರೆಡ್, ಬನ್ನು, ಜಾಮು, ಬ್ರೆಡ್ ಸ್ಟಿಕ್ಸ್, ನ್ಯಾಚೋಸ್, ಚೀಸ್ ಡಿಪ್, ಸಾಲ್ಸಾ. ನಂತರ 7-8 ವೆರೈಟಿ ಸಲಾಡ್ಸ್ ಇದೆ. ಕರ್ಡ್ ರೈಸ್, ಪಿಕಲ್, ಪಾಪಡ್, ಜಾಮ್. ನಂತರ 2 ತರಹದ ಸೂಪ್ಸ್ ಇತ್ತು. ಸ್ಟಾರ್ಟರ್ಸ್ ಏನೇನಿದೆ ನೋಡೋಣ. ಮಲಾಯಿ ಪನೀರ್ ಟಿಕ್ಕಾ, ಚಿಲ್ಲಿ ಲೆಮನ್ ಬಟರ್ ಬುಟ್ಟ, ಜಾಕ್ ಫ್ರೂಟ್ ಗಲೋಟಿ, ಕಾರ್ನ್ ಕ್ರಾಕೆಟ್ಸ್, ಚೀಸ್ ಬಾಲ್, ವೆಜ್ ಫ್ರೈಡ್ ಮನಿ ಬ್ಯಾಗ್. ರೋಟಿ ನಿಮ್ಗೆ ಟೇಬಲ್ ಅಲ್ಲೇ ಸರ್ವ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂತ ಆಂಧ್ರ ಚಿಲ್ಲಿ ಪನೀರ್, ಕಡಾಯಿ ಪನೀರ್, ಪಂಜಾಬಿ ಚನ್ನಾ ಮಸಾಲ, ಲಸುನಿ ಪಾಲಕ್, ಆಲೂ ಭಿಂಡಿ, ಬ್ಲಾಕ್ ಲೆಂಟಿಲ್ ಸ್ಪಿನಾಚ್ ಸ್ಟ್ಯೂ. ಮೇನ್ ಕೋರ್ಸ್ ರೈಸ್ ಐಟಮ್ ಅಲ್ಲಿ ವೆಜ್ ದಮ್ ಬಿರಿಯಾನಿ, ಲಸಾನಿಯಾ, ವೆಜ್ ಫ್ರೈಡ್ ರೈಸ್, ಹಕ್ಕಾ ನೂಡಲ್ಸ್, ವೆಜಿಟಬಲ್ ಅಂಡ್ ಬ್ಲಾಕ್ ಬೀನ್ಸ್, ಮಸಮನ್ ಕರಿ, ಮತ್ತೆ ಸಾಂಬಾರ್, ರಸಂ, ರೈಸ್ ಕೂಡ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಟೇಬಲ್ ಗೆನೆ ನಿಮ್ಗೆ ಸೂಪ್ ತಂದು ಕೊಡ್ತಾರೆ. ನಂತರ ನೀವು ರೋಟಿ ಬೇಕಿದ್ರೆ ಬಿಸಿ ಬಿಸಿಯಾಗಿ ತರಿಸ್ಕೋಬಹುದು. ಮುಂಚೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದ ಸಬ್ಸ್ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಶಿಫ್ಟ್ ಆಗಿದೆ. ಇವಾಗ ಸ್ಪೇಷಿಯಸ್ ಆಗಿ ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಬೇಗ ಹೋದ್ರೆ ಅಷ್ಟು ಕ್ರೌಡ್ ಇರೋದಿಲ್ಲ, ಆಮೇಲೆ ತುಂಬಾ ಕ್ರೌಡ್ ಆಗುತ್ತೆ. ತುಂಬಾನೇ ವೆರೈಟೀಸ್ ಇರೋದ್ರಿಂದ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಗೊತ್ತಾಗಲ್ಲ. ಫಸ್ಟ್ ಅಲ್ಲಿ ನಾನು ಸಲಾಡ್ ತಗೊಂಡಿದ್ದೆ, ನಂತರ ಸ್ವಲ್ಪ ಸ್ಟಾರ್ಟರ್ಸ್ ತಗೊಂಡೆ. ಸ್ಟಾರ್ಟರ್ಸ್ ತಿನ್ಬೇಕಾದ್ರೆ ಬಿಸಿ ಬಿಸಿಯಾದ ಮೋಮೋಸ್ ಅವರೇ ಸರ್ವ್ ಮಾಡಿದ್ರು, 2 ತರಹದ. ಅದಕ್ಕೆ ಸಾಸ್ ಕೂಡ ಅವರೇ ಸರ್ವ್ ಮಾಡ್ತಾರೆ. ಈ ಕೌಂಟರ್ ಅಲ್ಲಿ ಮಸಾಲೆ ದೋಸೆ ಮತ್ತೆ ಚಾಟ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಸಬ್ಸ್ ಅಲ್ಲಿ ಚಾಟ್ಸ್ ವೆರೈಟಿ ತುಂಬಾನೇ ಚೆನ್ನಾಗಿದೆ. ಪಾಪಡಿ ಚಾಟ್, ಪಾಲಕ್ ಚಾಟ್, ಮತ್ತೆ ಮಸಾಲ್ ಪುರಿ, ಪಾನಿಪುರಿ ಕೂಡ ತುಂಬಾ ಚೆನ್ನಾಗಿತ್ತು. ಆದ್ರೆ ಪಾನಿ ತುಂಬಾ ಓವರ್ ಕೋಲ್ಡ್ ಅನ್ನಿಸ್ತು. ಪಾಲಕ್ ಚಾಟ್ ಇಸ್ ಅ ಮಸ್ಟ್ ಟ್ರೈ ಅನ್ಬೋದು, ತುಂಬಾನೇ ರುಚಿಯಾಗಿತ್ತು. ಸ್ಮಾಲ್ ಸೈಜ್ ಪಿಜ್ಜಾ ಕೂಡ ಇತ್ತು, ಆ ಪಿಕ್ಚರ್ ಮಿಸ್ ಆಗಿದೆ. ಡೆಸರ್ಟ್ಸ್ ಕೂಡ ತುಂಬಾನೇ ರುಚಿಯಾಗಿತ್ತು. ಅದರಲ್ಲೂ ಜಿಲೇಬಿ ಮತ್ತೆ ರಬಡಿ ಅಂತೂ ಟಾಪ್ ನಾಚ್ ಅಂತ ಹೇಳ್ಬೋದು, ತುಂಬಾನೇ ರುಚಿಯಾಗಿತ್ತು. ಮೂಂಗ್ ದಾಲ್ ಹಲ್ವಾ, ಪೇಸ್ಟ್ರಿ, ಹಾಗೇನೆ ಫ್ರೂಟ್ ಸಲಾಡ್ ತುಂಬಾ ಫ್ರೆಶ್ ಆಗಿತ್ತು. ಒಂದು ಮಸಾಲೆ ದೋಸೆ ತಗೊಂಡು ಎಲ್ಲ ಶೇರ್ ಮಾಡ್ಕೊಂಡ್ವಿ. 2 ತರದ ಚಟ್ನಿ ತುಂಬಾನೇ ಚೆನ್ನಾಗಿತ್ತು. ಮಸಾಲೆ ದೋಸೆ ಕೂಡ ತುಂಬಾ ಕ್ರಿಸ್ಪಿ ಆಗಿತ್ತು. ನಂತರ ಮೇನ್ ಕೋರ್ಸ್ ತಗೊಂಡ್ವಿ. ಸ್ವಲ್ಪ ತಗೊಂಡು ಎಲ್ಲ ಶೇರ್ ಮಾಡ್ಕೊಂಡ್ವಿ. ಒಂದೇ ಸಲ ಎಲ್ಲ ತಿನ್ನೋದಕ್ಕೆ ಆಗೋದಿಲ್ಲ. ತುಂಬಾನೇ ಫುಡ್ ವೆರೈಟಿ ಇರೋದ್ರಿಂದ ಸ್ವಲ್ಪ ತಗೊಂಡು ಎಲ್ಲ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೇ ಸಲಕ್ಕೆ ಎಲ್ಲ ಓವರ್ಲೋಡ್ ಆಗ್ಬಾರ್ದಲ್ವಾ. ಅನ್ಲಿಮಿಟೆಡ್ ಅಂತ ಹೇಳಿ ತುಂಬಾ ತಗೊಂಡು ವೇಸ್ಟ್ ಮಾಡೋದು ಖಂಡಿತ ತಪ್ಪು. ನಿಮ್ಗೆ ಬೇಕಾಗಿರೋಷ್ಟು ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ತಗೊಂಡು ಫುಡ್ ವೇಸ್ಟ್ ಮಾಡ್ದೇನೆ ಎಂಜಾಯ್ ಮಾಡಿ. ಲಾಸ್ಟ್ ಅಲ್ಲಿ ಐಸ್ ಕ್ರೀಮ್ ಕೂಡ ಇರುತ್ತೆ. 4 ವೆರೈಟಿ ಐಸ್ ಕ್ರೀಮ್ ಇರೋದ್ರಿಂದ ನಾನು 2 ಸ್ಪೂನ್ ಮಾತ್ರ ಹಾಕೊಂಡ್ ಬಂದಿದ್ದೆ. ಎಲ್ಲಾ ಐಸ್ ಕ್ರೀಮ್ನು ಒಂದೊಂದು ಸ್ಕೂಪ್ ಹಾಕೊಳಕ್ ಆಗೋದಿಲ್ಲ. ಮೇಲ್ಗಡೆ ಹಾಟ್ ಚಾಕ್ಲೇಟ್ ಸಿರಪ್ ಅನ್ನ ಹಾಕೊಂಡು ಎಂಜಾಯ್ ಮಾಡಿದೆ. ನ್ಯಾಚೋಸ್ ಮತ್ತೆ ಚೀಸ್ ಡಿಪ್ ತುಂಬಾನೇ ಚೆನ್ನಾಗಿದ್ರಿಂದ ಲಾಸ್ಟ್ ಅಲ್ಲಿ ಇನ್ನೊಂದ್ಸಲ ತಗೊಂಡ್ ಬಂದಿದ್ದೆ. ವೀಕ್ ಡೇಸ್ ಅಲ್ಲಿ ಬುಫೆ ಪ್ರೈಸ್ 649, ವೀಕೆಂಡ್ಸ್ ಅಲ್ಲಿ 749 ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಝೊಮ್ಯಾಟೊ ನಲ್ಲಿ ಡೈನಿಂಗ್ ಆಪ್ಷನ್ ಅಲ್ಲಿ ಟೇಬಲ್ ಬುಕ್ ಮಾಡ್ಕೊಂಡ್ರೆ 10% ಡಿಸ್ಕೌಂಟ್ ಇದೆ. ಮೆನು ನಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬಹುದು. ಪ್ರೈಸ್ ಕಂಪೇರ್ ಮಾಡಿದ್ರೆ ವರ್ತ್ ಟ್ರೈ ಅಂತ ಹೇಳ್ಬಹುದು. ಇಷ್ಟು ಪ್ರೈಸ್ಗೆ ಇಷ್ಟೊಂದು ವೆರೈಟಿ ಬುಫೆ ನಲ್ಲಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಅನ್ಲಿಮಿಟೆಡ್ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ತಗೊಂಡು ಎಂಜಾಯ್ ಮಾಡಬಹುದು. ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.